ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಒಣಮೀನು ಮತ್ತು ತೊಗರಿಕಾಳು ತೊಗೊಂಡಿದ್ದೀನಿ. ಅಂದರೆ ಜ್ವರ ಬಂದು ಬಾಯಿ ಕೆಟ್ಟು ಕೆಮ್ಮು ನೆಗಡಿ ಆಗಿರುತ್ತಲ್ವ, ಅಂಥ ಟೈಮಲ್ಲಿ ಇದನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿವತ್ತು ತೊಗರಿಕಾಳು ಮತ್ತು ಒಣಮೀನು ಹಾಕಿ ಸಾಂಬಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಏನು ಅಂತಂದು ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಲಾಸ್ಟಲ್ಲಿ ತಿಳಿಸಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೊತೆಗೆ ಲಾಸ್ಟಲ್ಲಿ ಐಪ್ ಅಂತ ಬರುತ್ತೆ, ವಿಡಿಯೋಗೆ ಐಪ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದು ಒಣಮೀನು ಸಾಂಬಾರು ಮಾಡ್ತೀವಿ ಅಂದರೆ ಇದ್ರ ತಲೆ ಎಲ್ಲ ತೆಗೆದುಬಿಡ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಅದರೊಳಗಡೆ ಚಿಕ್ಕದಾಗಿರೋದು ಕಲ್ಲುಗಳು, ಜೊತೆಗೆ ಮಣ್ಣೆಲ್ಲ ಇರುತ್ತೆ ಅದರೊಳಗಡೆ. ಅದು ಸಾಂಬಾರ್ಗೆ ಹಾಕಿದಾಗ ತಿನ್ನೋವಾಗ ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಅದನ್ನು ತಲೆ ಸವಸಾನೆ ಬೇಡ ಅಂದ್ಬಿಟ್ಟು ಆ ತಲೆನ ತೆಗಿತೀನಿ ನಾನು. ಆ ತಲೆ ತೆಗ್ದಾಕಿದ್ರೇ ಚೆನ್ನಾಗಿರುತ್ತೆ ಸಾಂಬಾರು, ಇಲ್ಲಾಂದರೆ ಅದು ತಿನ್ನೋಕ್ಕಾಗೋದಿಲ್ಲ ಸಾಂಬಾರಲ್ಲಿ ಹಾಕ್ಬಿಟ್ರೆ ಆ ತಲೆನ. ಅದಕ್ಕೋಸ್ಕರ ತೆಗಿತೀನಿ ಅಷ್ಟೇ. ನೋಡಿ, ಅದ್ರ ಪಕ್ಕದಲ್ಲಿರುವಂಥ ಗಲೀಜು ಎಲ್ಲನೂ ತೆಗಿತೀನಿ. ಇದರಲ್ಲಿ ಮೀನು ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಫ್ರೆಂಡ್ಸ್. ಇದು ಕ್ಲೀನ್ ಮಾಡಿಲ್ಲ ಅಂದರೆ ಸಾರು ತಿನ್ನೋಕ್ಕೆ ಆಗೋದಿಲ್ಲ, ಅಷ್ಟು ಇದಾಗ್ಬಿಡುತ್ತೆ. ಬಟ್ ಜ್ವರ ಟೈಮಲ್ಲಿ ಹುಷಾರಿಲ್ಲದೆ ಇರೋವಾಗ ಇದು ಮಾಡಿಕೊಟ್ರೆ ತುಂಬ ಒಳ್ಳೆಯದು ಮೈಗೆಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತುಂಬ ದಿನ ಆಗಿತ್ತು ನಾನು ಮಾಡಿ. ಮುಂದೆ ನಾನು ಹೇಳ್ತೀನಿ ಯಾಕೆ ಮಾಡ್ತಿರ್ಲಿಲ್ಲ ಅಂತಂದು ಹೇಳ್ಬಿಟ್ಟು. ನೋಡಿ, ಇವಾಗ ತಲೆ ಎಲ್ಲ ತೆಗೆದ್ಬಿಟ್ಟು ಇದನ್ನು ಹಂಚಿಗೆ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ. ಆಮೇಲೆ ಜಾಸ್ತಿ ಉರಿ ಇಟ್ಟು ಹುರ್ಕೋಬಾರ್ದು, ಸೀದೋಗ್ಬಿಡುತ್ತೆ ಇದು. ಅದಕ್ಕೋಸ್ಕರ ಕಡಿಮೆ ಉರಿನಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ಜೊತೆಗೆ ಉಪ್ಪು ಸೇರಿಸ್ಬಿಟ್ಟು ತೊಳಿಬೇಕು ಫ್ರೆಂಡ್ಸ್. ಇದು ತೊಳೆಯೋವಾಗ ಏನಿಲ್ಲ ಅಂದರೂ ಒಂದು 7ರಿಂದ 8 ಸಲ ತೊಳಿಲೇಬೇಕು. ಇದು ಅಷ್ಟು ಗಲೀಜಿರುತ್ತೆ. ಹಸಿ ಮೀನಿಗಿಂತನೂ ಸಿಕ್ಕಾಬಟ್ಟೆ ಸ್ಮೆಲ್ ಇರುತ್ತೆ ಇದು. ನಾವು ಇದು ತಿನ್ನೋದಕ್ಕೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ಸ್ಮೆಲ್ ಕೂಡ ಇರುತ್ತೆ ಇದು. ಸೊ ಹಂಗಾಗಿ ಹಸಿ ಮೀನಿಗಿಂತ ಜಾಸ್ತಿ ಸ್ಮೆಲ್ ಬರುತ್ತೆ ಇದು ಉರಿಯೋವಾಗಲಿ ಅಥವಾ ತೊಳೆಯೋವಾಗಲಿ, ಕ್ಲೀನ್ ಮಾಡೋವಾಗ. ಹಂಗಾಗಿ ಸ್ವಲ್ಪ ಉಪ್ಪೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಒಂದು 7ರಿಂದ 8 ಸಾರಿ ತೊಳಿಬೇಕು ಫ್ರೆಂಡ್ಸ್. ಅದು ಮೇಲ್ಗಡೆ ಸಿಪ್ಪೆ ಥರ ಎಲ್ಲ ಇರುತ್ತೆ ಅಲ್ವ, ಅದನ್ನೆಲ್ಲ ಕೈಯಲ್ಲೆಲ್ಲ ಕ್ಲೀನಾಗಿ ಎರೆದ್ಬಿಟ್ಟು ಅಥವಾ ಒಂದು ಚಮಚ ತೊಗೊಂಡು ಚಮಚದಲ್ಲೆಲ್ಲ ಕ್ಲೀನಾಗಿ ಎರೆದ್ಬಿಟ್ಟು ಒಂದು 7ರಿಂದ 8 ಸಾರಿ ಎಲ್ಲ ತೊಳ್ಕೊಬೇಕು. ನೋಡಿ, ನಾನು ಆಲ್ರೆಡಿ ಉಪ್ಪು ಹಾಕ್ಕೊಂಡು 1-2-3 ಸಾರಿ ತೊಳೆದ್ಬಿಟ್ಟು ಆಮೇಲೆ ಕ್ಲೀನ್ ನೀರಲ್ಲಿ 1-2 ಸಾರಿ ತೊಳ್ಕೊತೀನಿ. ಈ ಥರ ತೊಳ್ಕೊಳ್ಳಿಲ್ಲ ಅಂದರೆ ಸಾಂಬಾರಲ್ಲಿ ತುಂಬ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 7ರಿಂದ 8 ಸಲ ನಾನು ನೀರಲ್ಲಿ ತೊಳ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಕ್ಲೀನ್ ನೀರಿಗೆ ಹಾಕ್ಕೊಂಡು ತೊಳ್ಕೊಂಡು ಸೈಡಲ್ಲಿ ಇಟ್ಕೋತೀನಿ. ಜೊತೆಗೆ ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೋತೀನಿ ಸಾಂಬಾರಿಗೆ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದ್ದ ತಕ್ಷಣವೇ ಸಾಸಿವೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಜೊತೆಗೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೆರಡು ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಕೂಡ ಸೇರಿಸ್ಕೋತಾ ಇದ್ದೀನಿ. ಅಂದರೆ ಇದು ಚಳಿಗಾಲದಲ್ಲಿ ಜಾಸ್ತಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಜ್ವರ ಆಗಲಿ ಕೆಮ್ಮು ನೆಗಡೆ ಬಂದಾಗ ಬಾಯೆಲ್ಲ ಕೆಟ್ಟೋಗಿರುತ್ತೆ ಅಲ್ವಾ, ಅಂಥ ಟೈಮಲ್ಲಿ ಸೊ ಇದನ್ನು ಮಾಡಿಕೊಡ್ತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಣಮೀನು ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾರೆ. ಬಾಯಿಗೂ ಅಷ್ಟೇ ಕೆಟ್ಟೋಗಿರುತ್ತೆ, ರುಚಿ ಸಿಗುತ್ತೆ ಅಂತ ಜಾಸ್ತಿ ಮಾಡ್ತಾರೆ. ನೋಡಿ, ಇವಾಗ ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ತೊಗರಿಕಾಳು ಹಾಕ್ತಾಯಿದ್ದೀನಿ. ತೊಗರಿಕಾಳು ಜೊತೆಗೆ ಸ್ವಲ್ಪ ಬೀನ್ಸ್ ಇತ್ತು ಮನೇಲಿ, ಸೊ ಬೀನ್ಸ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಆದರೆ ತರಕಾರಿ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೇ ಬೀನ್ಸು ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕಿದ್ರೆ ಒಣಮೀನು ಸಾರಿಗೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಎಲ್ಲ ತರಕಾರಿ ಸೇರಿಸ್ಕೊತೀನಿ ಒಂದೊಂದಾಗಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ, ಸ್ವಲ್ಪ ಬೇಯ್ಕೊಳ್ಳಿ ಕಾಳು ಅಂತೇಳಿ. ಅದೇನು ಹಸಿ ಕಾಳಲ್ವ, ಬೇಗ ಬೆಂದೋಗುತ್ತೆ. ಅದಕ್ಕೆ ಸ್ವಲ್ಪ ಮುಚ್ಚಿಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಬೇಯಿತು. ಇವಾಗ ಆಲೂಗಡ್ಡೆ ಸೇರಿಸ್ಕೊತೀನಿ ನಾನು. ಬದನೆಕಾಯಿನ ಲಾಸ್ಟಲ್ಲಿ ಸೇರಿಸ್ಕೊತೀನಿ, ಯಾಕೆಂದರೆ ಎಳೆ ಬದನೆಕಾಯಿ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಆಲೂಗಡ್ಡೆ ಜೊತೆಗೆ ಬದನೆಕಾಯಿ ಹಾಕಿದ್ರೆ. ಅದಕ್ಕೆ ಬದನೆಕಾಯಿನ ಆಮೇಲೆ ಹಾಕೋಣ ಅಂತಂದೇಳಿ ಫಸ್ಟ್ ಆಲೂಗಡ್ಡೆ ಸೇರಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಯೋದಕ್ಕೆ ಬೇಕಾಗುತ್ತೋ ಅಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿಡ್ತೀನಿ. ಇವು ಆಲೂಗಡ್ಡೆ ಎಲ್ಲ ಬೇಯೋ ಅಷ್ಟರಲ್ಲಿ ಇದಕ್ಕೆ ಏನೇನು ಮಸಾಲೆ ಹಾಕಬೇಕಲ್ವ ಅದನ್ನು ರೆಡಿ ಮಾಡ್ಕೋತೀನಿ ನಾನು. ಸೊ ಈ ಟೈಮಲ್ಲೇ ತೊಗರಿಕಾಳು, ಈ ಹಸಿ ಕಾಳು ಸೀಸನ್ ಟೈಮಲ್ಲೇ ಜಾಸ್ತಿ ಮಾಡೋದು ಒಣಮೀನು ಸಾರು.
ಯಾಕೆಂದರೆ ಚಳಿ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಆಮೇಲೆ ಏಡಿನೂ ಹಾಕಿ ಮಾಡ್ತಾರೆ ತೊಗರಿ ಕಾಳು ಜೊತೆ ನಮ್ಮೂರಲ್ಲಿ. ಏಡಿ ಸಿಗುತ್ತೆ ಒಂದೊಂದು ಸಾರಿ ಹಸಿಕಾಳು ಟೈಮಾಗೆ ಏಡಿ ಕೂಡ ಹಾಕಿ ಮಾಡ್ತಾರೆ. ನೋಡಿ ಎಲ್ಲ ಮುಚ್ಚಿಟ್ಟೆ ನಾನು, ಅದು ಬೇಯ್ತಾ ಇರಲಿ. ಅಷ್ಟರಲ್ಲಿ ಅದಕ್ಕೆ ಹಾಕೋದಕ್ಕೆ ಅಂದರೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ರುಬ್ಬೋದಕ್ಕೆ ನಾನು ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೋತೀನಿ ನಾನು. ನೋಡಿ, ಇದ್ರ ಜೊತೆಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನೇ ಸೇರಿಸ್ಕೊತೀನಿ. ಅಂದರೆ ನಾವು ಖಾರದ ಪುಡಿ ಸಪ್ರೇಟ್ ಮಾಡ್ಕೊಂಡಿರ್ತೀವಿ, ಸಾಂಬಾರು ಪುಡಿ ಸಪ್ರೇಟ್ ಮಾಡ್ಕೊಂಡಿರ್ತೀವಿ. ಸಾಂಬಾರು ಪುಡಿ ಜೊತೆಗೇ ಮೆಣಸಿನ್ಕಾಯಿನ ಸೇರಿಸೋದಿಲ್ಲ, ಬರೀ ಮೆಣಸಿನ್ಕಾಯಿಂದು ಖಾರದ ಪುಡಿನೇ ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಅಲ್ವಾ. ನೋಡಿ, ಎಷ್ಟು ಬೇಕಾಗುತ್ತೋ ಅಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ಅದ್ರ ಜೊತೆಗೆ ಸಾಂಬಾರು ಪುಡಿನೇ ಸೇರಿಸ್ಕೊಂಡು ನೈಸಾಗಿ ರುಬ್ಕೋತೀನಿ. ಅಷ್ಟರಲ್ಲಿ ಸ್ವಲ್ಪ ಇದು ರುಬ್ಬಿಟ್ಕೊಂಡು ಲಾಸ್ಟಲ್ಲಿ ಒಂದು 5 ನಿಮಿಷ ಇದೆ ಅನ್ನೋವಾಗ ಬದನೆಕಾಯಿ ತೊಗೊಂಡಿದ್ನಲ್ಲ, ಬದನೆಕಾಯಿನ ಹಾಕ್ತಾಯಿದ್ದೀನಿ ಇವಾಗ. ಯಾಕೆಂದರೆ ಆಲೂಗೆಡ್ಡೆ ಬೆಂದೋಯ್ತು. ಇವಾಗ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಸೇರ್ಸೋಕ್ಕೂ ಮುಂಚೆ. ನೋಡಿ, ಒಂದೆರಡು ಬದನೆಕಾಯಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಳೆ ಬದನೆಕಾಯಿ ಚೆನ್ನಾಗಿತ್ತು, 2 ಬದನೆಕಾಯಿ ಸೇರಿಸ್ಕೊತಾ ಇದ್ದೀನಿ ಇವಾಗ. ಇದು ಸ್ವಲ್ಪ ಬದನೆಕಾಯಿ ಮೆತ್ತಗಾದ್ಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಖಾರ, ಅದನ್ನು ಸೇರಿಸ್ಕೊತೀನಿ ಇವಾಗ. ನೋಡಿ, ಬೇಯ್ತಾ ಇದೆ. ಇವಾಗ ಇದಕ್ಕೆ ಖಾರ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕಾಗುತ್ತಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅಂದರೆ ನಾವು ಮಾಡೋದು ಇದೇ ಥರನೇ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಇದೇ ಥರನೇ ಮಾಡೋದು. ಹಾಗಾಗಿ ನಾನು ಯಾವ ಥರ ಮಾಡ್ತಿದ್ದೀನಿ ಏನು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ 2-3 ಥರ ಮಾಡ್ತಾರೆ ಕೆಲವರೆಲ್ಲನೂ. ನೋಡಿ, ಇವಾಗ ಇದಕ್ಕೆ ಹಾಕಿದೆ. ಆಮೇಲೆ ರುಚಿಗೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಉಪ್ಪನ್ನ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಳ್ಳೋದಕ್ಕೆ ಬಿಟ್ಬಿಡ್ತೀನಿ. ಇದು ನೋಡಿ, ಉಪ್ಪು ಹಾಕ್ಬಿಟ್ಟು ಇದು ಮಳ್ತಾ ಇರಲಿ. ಜೊತೆಗೆ ನಾನು ಇನ್ನೊಂದು ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೆ, ಅನ್ನ ರೆಡಿ ಆಯಿತು. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಮಳ್ಳದ ಮೇಲೆ ನೋಡಿ ಎಲ್ಲ ಆಯಿತು. ಇವಾಗ ನಾನು ಮೀನು ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಇದನ್ನು ಜಾಸ್ತಿ ಬೇಯಿಸೋದೇನು ಬೇಕಾಗಲ್ಲ, ಅಲ್ಲೇ ತೊಳೆಯೋವಾಗೇ ಅರ್ಧ ಮೆತ್ತಗಾಗಿ ಹೋಗಿರುತ್ತೆ ಇದು. ಇನ್ನು ಜಾಸ್ತಿ ಬೇಯಿಸ್ಬಿಟ್ರೆ ಮೊಸರು ಥರ ಕಲಸೋಗುತ್ತೆ, ಅದಕ್ಕೇ ಜಾಸ್ತಿ ಬೇಯಿಸೋಲ್ಲ. ಅದೇನು ಬಿಸಿ ಐತಲ್ಲ, ಬಿಸಿಗೇ ಅದು ಬೆಂದ್ಕೊಂಬಿಟ್ಟಿರುತ್ತೆ. ಹಾಗಾಗಿ ಇದನ್ನ ಜಾಸ್ತಿ ಬೇಯಿಸೋದಿಲ್ಲ ನಾನು. ಮೀನು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸಾಕು, ಅದೇ ಬಿಸಿಗೇ ನಾನು ಮುದ್ದೆ ಎಲ್ಲ ಕಟ್ಕೊಳ್ಳೋ ಅಷ್ಟರಲ್ಲಿ ಅದೇ ಬಿಸಿಗೇ ಬೆಂದೋಗಿರುತ್ತೆ. ನೋಡಿ, ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ನಾನು ಜಾಸ್ತಿ ಮಾಡೋದಿಲ್ಲ ಫ್ರೆಂಡ್ಸ್ ಇದು ಸಾಂಬಾರು. ಯಾಕೆ ಅಂತ ಹೇಳಿದ್ರೆ ಉರಿಯೋವಾಗಾಗಿರ್ಬೋದು, ಆ ಸ್ಮೆಲ್ಲು ನಮಗೆ ಅನಿಸುತ್ತೆ ಒಂದೊಂದು ಸಲ ತಿನ್ನೋವಾಗ. ಅಂದರೆ ತಿಂದೇ ಇರೋರು ಅಕ್ಕಪಕ್ಕ ಇದ್ದಾಗ ಅದು ಮಾಡೋಕ್ಕೂ ಬೇಜಾರಾಗ್ಬಿಡುತ್ತೆ ಒಂದೊಂದು ಸಲ. ಅವ್ರು ಏನು ಅನ್ಕೋತಾರೋ ಪಾಪ, ನಮಗೆ ಇಷ್ಟೊಂದು ಸ್ಮೆಲ್ ಬರುತ್ತೆ, ಇನ್ನು ಅವ್ರಿಗಿನ್ನೆಷ್ಟು ಸ್ಮೆಲ್ ಹೋಗುತ್ತೋ ಏನೋ ಅಂತ ಅನಿಸ್ಬಿಡುತ್ತೆ ನನಗೆ. ಅದಕ್ಕೋಸ್ಕರನೇ ನಾನು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಜೊತೆಗೆ ನನ್ನ ಮಗ ಕೂಡ ಒಣ ಮೀನು ತಿನ್ನೋದಿಲ್ಲ, ಹಂಗಾಗಿನೇ ನಾವು ಜಾಸ್ತಿ ಮಾಡಲ್ಲ. ಬಟ್ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಅವರೆಕಾಳು ಜೊತೆಗೆ ಒಣಮೀನು ಹಾಕಿ ಮಾಡಿದ್ರೆ. ಹಂಗಾಗಿ ಅವ್ರಿಗೋಸ್ಕರ ಮಾಡಿದ್ದು. ಅವರು ಆಸೆಪಟ್ಟು ತೊಗೊಂಡು ಬಂದಿದ್ದರು ತೊಗರಿಕಾಳು, ಹಂಗಾಗಿ ಅವ್ರಿಗೆ ಅಂತ ಮಾಡಿದೆ ನಾನು. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಮುದ್ದೆ ಕೂಡ ರೆಡಿ ಮಾಡಿ ಇವಾಗ ಊಟಕ್ಕೆ ಕೊಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೆ. ನೋಡಿ, ಈ ಥರ ಬಂದಿದೆ ಸಾಂಬಾರು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.